ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ 30,000 ರೂಪಾಯಿಂದ 90,000 ರೂಪಾಯಿವರೆಗೆ ಉಚಿತವಾಗಿ ಕಂಪ್ಲೀಟ್ ಫ್ರೀಯಾಗಿ ಹಣವನ್ನು ಕೊಡ್ತಿದ್ದಾರೆ. ಹೌದು ಸ್ನೇಹಿತರೆ, ಇದೊಂದು ರಾಜ್ಯದ ಮಹಿಳೆಯರಿಗೆ ಭರ್ಜರಿಯಾದ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಮಹಿಳೆಯರು ಸರ್ಕಾರದಿಂದ 30,000 ರೂಪಾಯಿಂದ 90,000 ರೂಪಾಯಿವರೆಗೆ ಕಂಪ್ಲೀಟ್ ಫ್ರೀಯಾಗಿ ಹಣವನ್ನು ಪಡೆಯಬಹುದು. ಅದೇ SC ST ಮಹಿಳೆಯರು ಆಗಿದ್ದರೆ ಅವರಿಗೆ 1.5 ಲಕ್ಷ ತನಕ ಕಂಪ್ಲೀಟ್ ಫ್ರೀಯಾಗಿ ಹಣವನ್ನು ಪಡ್ಕೋಬೋದು. ಇದರ ಬಗ್ಗೆ ಕಂಪ್ಲೀಟ್ ಆದ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಆ ಒಂದು ಸ್ಕೀಮ್ ಯಾವುದು, ಆ ಸ್ಕೀಮ್ ಮೂಲಕ ಮಹಿಳೆಯರು ಹಣವನ್ನು ಉಚಿತವಾಗಿ ಪಡ್ಕೊಳ್ಳೋದು ಹೇಗೆ, ಅರ್ಜಿಯನ್ನು ಸಲ್ಲಿಸಬೇಕಾ, ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು, ಹಾಗೆಯೇ ವಯಸ್ಸಿನ ಮಿತಿ ಎಷ್ಟು, ಅರ್ಜಿ ಸಲ್ಲಿಸಲು ಬೇನೇನು ಡಾಕ್ಯುಮೆಂಟ್ಸ್ಗಳು ಬೇಕು, ಲಾಸ್ಟ್ ಡೇಟ್ ಇದೆಯಾ, ಇನ್ನೂ ಏನೇನು ಇನ್ಫಾರ್ಮೇಷನ್ ಇದೆ ಅದೆಲ್ಲನೂ ಫುಲ್ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ಸ್ಮಾಲ್ ರಿಕ್ವೆಸ್ಟ್ ಸ್ನೇಹಿತರೆ, ನೀವಿನ್ನೂ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಇಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ಮಾಹಿತಿಗಳ ವಿಡಿಯೋಗಳನ್ನು ನೀವು ನೋಡಬಹುದು. ಸೊ ನೀವು ಕೊಡುವ ಒಂದೇ ಒಂದು ನಿಮಗೆ ಇದೇ ರೀತಿಯಾಗಿ ಉಪಯುಕ್ತ ಮಾಹಿತಿಗಳು ನಿಮಗೆ ಕಂಟಿನ್ಯೂ ಆಗಿ ಸಿಗುತ್ತೆ. ಸೊ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಕೊಡಿ ಸ್ನೇಹಿತರೆ. ಸೊ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ. ಹೌದು ಸ್ನೇಹಿತರೆ, ನಾನು ಮೊದಲೇ ಹೇಳಿದ್ದೆ, ರಾಜ್ಯ ಸರ್ಕಾರದ ಕಡೆಯಿಂದ ಮಹಿಳೆಯರಿಗೆ ಮಾತ್ರ ಈ ಸ್ಕೀಮ್ನ ಅಡಿಯಲ್ಲಿ 30,000 ರೂಪಾಯಿಂದ 90,000 ರೂಪಾಯಿವರೆಗೆ ಕಂಪ್ಲೀಟ್ ಫ್ರೀಯಾಗಿ ಹಣವನ್ನು ಕೊಡ್ತಿದ್ದಾರೆ. ಹಾಗೆಯೇ SC ST ಮಹಿಳೆಯರಾಗಿದ್ದರೆ ಅವರಿಗೆ 1.5 ಲಕ್ಷ ತನಕ ಉಚಿತವಾಗಿ ಹಣವನ್ನು ಪಡೆಯಬಹುದು ಸ್ನೇಹಿತರೆ. ಸೊ ಆ ಒಂದು ಸ್ಕೀಮ್ ಅದು ಯಾವುದಂದರೆ ಅದುವೇ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಅಭಿವೃದ್ಧಿ ನಿಗಮ. ಈ ಸ್ಕೀಮ್ನ ಅಡಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಅವರು ಪಡ್ಕೋಬೋದು. ಸೊ ಈ ನಿಗಮದ ಅಡಿಯಲ್ಲಿ ಟೋಟ್ಲು 4 ಸ್ಕೀಮ್ಗಳಿವೆ. ಆ 4 ಸ್ಕೀಮ್ಗಳ ಮೂಲಕ ಮಹಿಳೆಯರು 30,000 ರೂಪಾಯಿಂದ 1.5 ಲಕ್ಷ ತನಕ ಉಚಿತವಾಗಿ ಕಂಪ್ಲೀಟ್ ಫ್ರೀಯಾಗಿ ಹಣವನ್ನು ಪಡೆಯಬಹುದು ಸ್ನೇಹಿತರೆ. ನೀವಿಲ್ಲಿ ನೋಡಬಹುದು ಸ್ನೇಹಿತರೆ, ಉದ್ಯೋಗಿನಿ ಸ್ಕೀಮ್ ಅಂತ, ನಂತರ 2ನೇ ಸ್ಕೀಮ್ ಬಂದು ಚೇತನ ಯೋಜನೆ, ನಂತರ 3ನೇ ಸ್ಕೀಮ್ ಬಂದು ಧನುಶ್ರೀ ಯೋಜನೆ, ನಂತರ 4ನೇ ಸ್ಕೀಮ್ ಬಂದು ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಸ್ಕೀಮ್ ಅಂತ, ನಂತರ 4ನೇ ಸ್ಕೀಮ್ ಬಂದು ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಸ್ಕೀಮ್ ಅಂತ. ಸೊ ಈ ಸ್ಕೀಮ್ನ ಮೂಲಕ ಅರ್ಜಿ ಸಲ್ಲಿಸಿ ಮಹಿಳೆಯರು ಮಾತ್ರ ಈ ಸ್ಕೀಮ್ ಲಾಭವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಸೊ ಮೊದಲನೇ ಸ್ಕೀಮ್ ಬಂದು ಉದ್ಯೋಗಿನಿ ಯೋಜನೆ. ಸೊ ಈ ಉದ್ಯೋಗಿನಿ ಸ್ಕೀಮ್ನ ಮೂಲಕ ಮಹಿಳೆಯರು ಯಾರು ಸ್ವಂತವಾಗಿ ಉದ್ಯೋಗವನ್ನು ಸ್ಟಾರ್ಟ್ ಮಾಡಬೇಕು ಅಂತಿದ್ದರೋ ಅವರಿಗೆ ಈ ಸ್ಕೀಮ್ನ ಅಡಿಯಲ್ಲಿ ಅಂದರೆ ಬ್ಯಾಂಕ್ಗಳ ಮೂಲಕ ಅವರಿಗೆ ಸಹಾಯಧನ ಅನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಹೌದು, ಇಲ್ಲಿ ನೋಡಿ ಹಾಕಿದ್ದಾರೆ, ಮಹಿಳೆಯರು ಆದಾಯ ಉತ್ಪನ್ನಕರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸ್ವಯಂ ಉದ್ಯೋಗಿಗಳಾಗಲು ಬ್ಯಾಂಕ್ಗಳ ಮೂಲಕ ಸಾಲ ಮತ್ತು ಸಹಾಯಧನವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಈ ಉದ್ಯೋಗಿನಿ ಸ್ಕೀಮ್ಗೆ ಅರ್ಜಿ ಹಾಕಲು ಬೇಕಾದ ವಯಸ್ಸಿನ ಮಿತಿ ಎಷ್ಟಪ್ಪ ಅಂದರೆ ನೋಡಿ ಹಾಕಿದರೆ 18ರಿಂದ 55 ವರ್ಷ ಒಳಗಿರುವ ಮಹಿಳೆಯರು ಈ ಸ್ಕೀಮ್ಗೆ ಅರ್ಜಿನ ಹಾಕಬಹುದು. ಹಾಗೆಯೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಅವರಿಗೆ ಆದಾಯ ಮಿತಿ ಬಂದು ಇನ್ಕಮ್ ಲಿಮಿಟ್ ಬಂದು 2 ಲಕ್ಷ ರೂಪಾಯಿಗಳು. ಅಂದರೆ ಆ ಫ್ಯಾಮಿಲಿ ಕುಟುಂಬದ ಆದಾಯ ವರ್ಷಕ್ಕೆ 2 ಲಕ್ಷಕ್ಕಿಂತ ಜಾಸ್ತಿ ಇರಬಾರದು ಸ್ನೇಹಿತರೆ. ಅಂಥವ್ರು ಈ ಸ್ಕೀಮ್ಗೆ ಅರ್ಜಿನ ಹಾಕಬಹುದು. ಹಾಗೆಯೇ ಯಾರು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋಕ್ಕಂತಿದ್ರೋ ಅದರ ಲಿಮಿಟ್ಟು ಕನಿಷ್ಠ 1 ಲಕ್ಷದಿಂದ 3 ಲಕ್ಷದವರೆಗೆ ಬಿಸ್ನೆಸ್ಸನ್ನು ಯಾರು ಸ್ಟಾರ್ಟ್ ಮಾಡ್ತಾರೋ ಅವ್ರಿಗೆ ಈ ಸ್ಕೀಮ್ ಅಡಿಯಲ್ಲಿ ಅಮೌಂಟು ಸಿಗುತ್ತೆ. 50% ಅವ್ರಿಗೆ ಸಹಾಯಧನ ಸಿಗುತ್ತೆ. ಹೌದು, 50% ಅಂದರೆ ಇವರು 3 ಲಕ್ಷದವರೆಗೆ ಸಾಲವನ್ನು ಪಡೆದುಕೊಳ್ಳಬಹುದು, ಬ್ಯಾಂಕ್ಗಳ ಮೂಲಕ ಸಾಲವನ್ನು ಪಡೆದುಕೊಳ್ಳಬಹುದು. ಸೊ ಎಷ್ಟು ಸಾಲ ಪಡ್ಕೋತಾರೋ ಅದರ 0.5% ಅದರ 50% ಅಂದರೆ 1.5 ಲಕ್ಷ ತನಕ SC ST ಮಹಿಳೆಯರಿಗೆ ಉಚಿತವಾಗಿ ಹಣ ಸಿಗುತ್ತೆ ಸ್ನೇಹಿತರೆ. ಬಾಕಿ ಉಳಿದ ಅಮೌಂಟನ್ನು ಕಂತಾಗಿ ಮೂಲಕ ಅವರು ರೀಪೇಮೆಂಟ್ ಮಾಡಬೇಕು. ಅಂದರೆ SC ST ಮಹಿಳೆಯರು 3 ಲಕ್ಷ ಸಾಲವನ್ನು ಪಡೆದುಕೊಂಡಿದ್ದರೆ ಅವರಿಗೆ 1.5 ಲಕ್ಷ ಉಚಿತವಾಗಿ ಸಿಗುತ್ತೆ, ಸಬ್ಸಿಡಿ ಮೂಲಕ ಸಿಗುತ್ತೆ. ಬಾಕಿ ಉಳಿದ 1 ಲಕ್ಷವನ್ನು ಕಂತುಗಳ ಮೂಲಕ ಹಣವನ್ನು ರೀಪೇಮೆಂಟ್ ಮಾಡಬೇಕು ಸ್ನೇಹಿತರೆ. ಹಾಗೆಯೇ ಸಾಮಾನ್ಯ ವರ್ಗ ಅವ್ರಿಗೇನಪ್ಪ ಅಂದರೆ ಸಾಮಾನ್ಯ ವರ್ಗಕ್ಕೆ ಅವರಿಗೆ ಅವರ ಕುಟುಂಬದ ವಾರ್ಷಿಕ ಇನ್ಕಮ್ ಬಂದು 1.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಹಾಗೆಯೇ ಅವರಿಗೆ 3 ಲಕ್ಷವರೆಗೆ ಸಾಲ ಸಿಗುತ್ತೆ, ಬ್ಯಾಂಕ್ಗಳ ಮೂಲಕ ಸಾಲ ಸಿಗುತ್ತೆ. ಅವರಿಗೆ ಸಹಾಯಧನ 30% ಅವರಿಗೆ ಸಾಲ ಸಿಗುತ್ತೆ ಸ್ನೇಹಿತರೆ. 30% ಅಂದರೆ 90,000 ರೂಪಾಯಿವರೆಗೆ ಸಾಮಾನ್ಯ ವರ್ಗದ ಮಹಿಳೆಯರು ಈ ಉದ್ಯೋಗಿನಿ ಸ್ಕೀಮ್ಗೆ ಅರ್ಜಿ ಹಾಕಿ ಉಚಿತವಾಗಿ ಹಣವನ್ನು ಪಡೆದುಕೊಳ್ಳಬಹುದು. ನಂತರ ಸ್ನೇಹಿತರೆ ಚೇತನ ಯೋಜನೆ. ಸೊ ಈ ಚೇತನ ಯೋಜನೆ ಅದೇನಪ್ಪ ಅಂದರೆ ದಮನಿತ ಮಹಿಳೆಯರಿಗೆ ಆದಾಯೋತ್ಪನ್ನ ಚಟುವಟಿಕೆ ಕೈಗೊಳ್ಳಲು 30,000 ರೂಪಾಯಿಗಳ ಪ್ರೋತ್ಸಾಹಧನ ಸಿಗುತ್ತೆ. ಸೊ ಈ ಚೇತನ ಯೋಜನೆಗೆ ಯಾರು ಅರ್ಜಿ ಸಲ್ಲಿಸಬಹುದು ಅಂದರೆ ದಮನಿತ ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸಿ
30,000 ರೂಪಾಯಿಗೆ ಉಚಿತವಾಗಿ ಹಣವನ್ನು ಪಡೆದುಕೊಳ್ಳಬಹುದು. ಅಂದರೆ ಪ್ರೋತ್ಸಾಹನ ಸಿಗುತ್ತೆ. ಇವರ ಏಜ್ ಲಿಮಿಟ್ ಬಂದು 18 ವರ್ಷ ಮೇಲ್ಪಟ್ಟಿರಬೇಕು ಸ್ನೇಹಿತರೆ. ನಂತರ ಧನುಶ್ರೀ ಯೋಜನೆ, ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು 30,000 ರೂಪಾಯಿಗಳ ಪ್ರೋತ್ಸಾಹನ. ಹೌದು, ಮಹಿಳೆಯರು ಸ್ವಂತವಾಗಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲು ಈ ಸ್ಕೀಮ್ನ ಮೂಲಕ 30,000 ರೂಪಾಯಿಗಳ ಪ್ರೋತ್ಸಾಹನ ಉಚಿತವಾಗಿ ಪಡೆದುಕೊಳ್ಳಬಹುದು ಸ್ನೇಹಿತರೆ. ಇದರ ಏಜ್ ಲಿಮಿಟ್, ವಯಸ್ಸಿನ ಮಿತಿ ಬಂದು 18ರಿಂದ 60 ವರ್ಷಗಳು ಸ್ನೇಹಿತರೆ. ನಂತರ ಮೂರನೇ ಸ್ಕೀಮ್ ಬಂದು ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ, ಮಹಿಳೆಯರು ಆದಾಯೋತ್ಪನ್ನ ಚಟುವಟಿಕೆ ಕೈಗೊಳ್ಳಲು 30,000 ರೂಪಾಯಿಗಳ ಪ್ರೋತ್ಸಾಹನ ಸಿಗುತ್ತೆ. ಹೌದು, ಇದು ಕೂಡ ಸೇಮು. ಈ ಸ್ಕೀಮ್ ಮೂಲಕ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯರು ಮಾತ್ರ ಈ ಸ್ಕೀಮ್ಗೆ ಅರ್ಜಿ ಸಲ್ಲಿಸಿ 30,000 ರೂಪಾಯಿಗಳನ್ನು ಉಚಿತವಾಗಿ ಪಡೆದುಕೊಳ್ಳಬಹುದು. ನಂತರ ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ 1993-94 ಹಾಗೆಯೇ 2007-8ರಲ್ಲಿ ಯಾರು ಅರ್ಜಿ ಹಾಕಿ ಅದರಲ್ಲಿ ಐಡೆಂಟಿಫೈ ಆಗಿರ್ತಾರೋ ಅಂಥ ಮಾಜಿ ದೇವದಾಸಿ ಮಹಿಳೆಯರಿಗೆ ಈ ಸ್ಕೀಮಿನ ಮೂಲಕ 30,000 ರೂಪಾಯಿಗಳ ಪ್ರೋತ್ಸಾಹನ ಉಚಿತವಾಗಿ ಪಡೆದುಕೊಳ್ಳಬಹುದು ಸ್ನೇಹಿತರೆ. ಸೊ ಈ ರೀತಿಯಾಗಿ ರಾಜ್ಯ ಸರ್ಕಾರದಿಂದ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಈ ಸ್ಕೀಮಿನ ಮೂಲಕ ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ನಂತರ ನೀವು ಕೇಳಬಹುದು, ಅರ್ಜಿ ಹಾಕೋದಿಲ್ಲಿ ಡಾಕ್ಯುಮೆಂಟ್ಸ್ ಏನು ಬೇಕು, ಲಾಸ್ಟ್ ಡೇಟ್ ಇದೆ ಅಂತ. ಖಂಡಿತವಾಗಿದೆ ನೋಡಿ, ಹಾಕಿದ್ದಾರೆ. ಅರ್ಜಿ ಹಾಕಲು ಬೇಕಾದ ಡಾಕ್ಯುಮೆಂಟ್ಸ್ಗಳು ಏನಪ್ಪ ಅಂದರೆ, ಮೊದಲು ಮಹಿಳೆಯ ಆಧಾರ್ ಕಾರ್ಡ್ ಬೇಕು. ಆ ಆಧಾರ್ ಕಾರ್ಡು ತಮ್ಮ ಬ್ಯಾಂಕಿನ ಅಕೌಂಟಿಗೆ ಲಿಂಕ್ ಆಗಿರಬೇಕು, ಅಂದರೆ ಆಧಾರ್ ಸೀಡಿಂಗ್ ಆಗಿರಬೇಕು. ಸೊ ಮಹಿಳೆಯು ತಮ್ಮ ಆಧಾರ್ ಕಾರ್ಡ್ ಬ್ಯಾಂಕಿನ ಅಕೌಂಟಿಗೆ ಆಧಾರ್ ಸೀಡಿಂಗ್ ಆಗಿದೆಯಿಲ್ವ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಲಿಂಕ್ನ ಬೇಕಾದ್ರೆ ಬಾಟಮಲ್ಲಿ ಕೊಟ್ಟಿರ್ತೀನಿ. ಅಲ್ಲೋಗ್ಬಿಟ್ಟು ಪ್ರತಿಯೊಬ್ಬ ಮಹಿಳೆ ಕೂಡ ತಮ್ಮ ಆಧಾರ್ ಕಾರ್ಡು ಯಾವ ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಆಗಿದೆ ಅಂತಬಿಟ್ಟು ತುಂಬ ಸುಲಭವಾಗಿ ಚೆಕ್ ಮಾಡಬಹುದು. ನಂತರ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಕೂಡ ಲಿಂಕ್ ಆಗಿರಲೇಬೇಕು ಸ್ನೇಹಿತರೆ. ನಂತರ ಈ ಸ್ಕೀಮ್ಗೆ ಅರ್ಜಿ ಹಾಕೋದು ಎಲ್ಲಪ್ಪ ಅಂದರೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿನ ಹಾಕಬಹುದು ಸ್ನೇಹಿತರೆ. ಸೊ ಈ ಸೇವಾ ಸಿಂಧುದಲ್ಲಿ ಎಲ್ಲ ಮಾಹಿತಿ ಕೂಡ ಲಭ್ಯ ಇರುತ್ತೆ. ಅಂದರೆ ಅಪ್ಲಿಕೇಶನ್ ಫಾರ್ಮಲ್ಲಿ ಓಪನ್ ಆಗುತ್ತೆ. ಅಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಮಾಹಿತಿ ಎಂಟ್ರಿ ಮಾಡೋದ್ರ ಮೂಲಕ ನೀವು ಈ ಸ್ಕೀಮ್ಗೆ ಅರ್ಜಿನ ಹಾಕಬಹುದು ಸ್ನೇಹಿತರೆ. ಒಂದು ವೇಳೆ ನಿಮಗೆ ಸೇವಾ ಸಿಂಧು ಮೂಲಕ ನೀವೇ ಸ್ವಂತವಾಗಿ ಅರ್ಜಿ ಹಾಕೋದಕ್ಕೆ ಗೊತ್ತಿಲ್ಲ ಅಂದರೆ ನಿಮ್ಮ ಹತ್ತಿರದ ಬಾಪೂಜಿ ಸೇವಾ ಕೇಂದ್ರ ಇರ್ಬೋದು, ಅಥವಾ ಗ್ರಾಮ 1 ಕೇಂದ್ರ ಇರ್ಬೋದು, ಅಥವಾ ಬೆಂಗಳೂರು 1 ಕೇಂದ್ರ ಇರ್ಬೋದು, ಅಥವಾ ಕರ್ನಾಟಕ 1 ಕೇಂದ್ರ ಲೌಟು ಅಥವಾ ಕರ್ನಾಟಕ 1 ಕೇಂದ್ರ ಅಲ್ಲೋಗ್ಬಿಟ್ಟು ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ನ ಕೊಟ್ಬಿಟ್ಟು ನೀವು ಅರ್ಜಿಯನ್ನು ಹಾಕಬಹುದು ಸ್ನೇಹಿತರೆ. ಸೊ ಈ ಸ್ಕೀಮ್ಗೆ ಅರ್ಜಿ ಹಾಕಲು ಬೇಕಾದ ಡಾಕ್ಯುಮೆಂಟ್ಸ್ಗಳು ಅದೇನಪ್ಪ ಅಂದರೆ, ಮಹಿಳೆಯ ಆಧಾರ್ ಕಾರ್ಡು, ಬ್ಯಾಂಕಿನ ಪಾಸ್ಪೋರ್ಟ್ ಕಳತಿಯ ಫೋಟೋಸ್ಗಳು, ನಂತರ ಅವರು ಯಾವ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೋ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕೊಟೇಷನು, ಒಂದು ಅಪ್ಲಿಕೇಶನ್ ಫಾರ್ಮು. ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ಗಳು ಸಾಕು. ನಂತರ ಅವರು ಬಿಸ್ನೆಸ್ ಎಲ್ಲಿ ಸ್ಟಾರ್ಟ್ ಮಾಡ್ತಾರೋ ಆ ಅಂಗಡಿ ಮಳಿಗೆಯ ಅಥವಾ ಆ ಬಿಲ್ಡಿಂಗ್ನ ಅಡ್ರೆಸ್ಸು. ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ಗಳು ಈ ಉದ್ಯೋಗಿನಿ ಸ್ಕೀಮ್ ಇರ್ಬೋದು ಅಥವಾ ಧನುಶ್ರೀ ಸ್ಕೀಮ್ ಇರೋದು. ಸೊ ಈ 4 ಸ್ಕೀಮ್ಗೆ ಅರ್ಜಿ ಹಾಕೋದಕ್ಕೆ ಇವಿಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕಾಗತ್ತೆ ಸ್ನೇಹಿತರೆ. ಸೊ ಹಾಗೆಯೇ ಈ ಸ್ಕೀಮ್ಗೆ ಅರ್ಜಿ ಹಾಕೋದಕ್ಕೆ ಲಾಸ್ಟ್ ಡೇಟ್ ಅದೇನಪ್ಪ ಅಂದರೆ, ಇವರು ಹಾಕಿದರೆ ಲಾಸ್ಟ್ ಡೇಟ್ ಬಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 21/8ರಿಂದ 21/8/2024 ಬೆಳಗ್ಗೆ 10 ಗಂಟೆಯಿಂದ 21/9/2024 ಸಂಜೆ 5:30 ತನಕ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ಸ್ನೇಹಿತರೆ. ಹೌದು, ಇದೇ ತಿಂಗಳ 21/9 ತನಕ ಮಹಿಳೆಯರು ಈ ಸ್ಕೀಮ್ಗೆ ಅರ್ಜಿಯನ್ನು ಹಾಕಬಹುದು ಸ್ನೇಹಿತರೆ. ಸೊ ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಅಭಿವೃದ್ಧಿ ನಿಗಮ ಅಲ್ಲೋಗ್ಬಿಟ್ಟು ಭೇಟಿ ಕೊಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಅಥವಾ ನಿಗಮದ ವೆಬ್ಸೈಟ್ ಕೊಟ್ಟಿದ್ದಾರೆ kswdc.karnataka.gov.in, ಇಲ್ಲಿ ಭೇಟಿ ಕೊಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಸೊ ಈ ರೀತಿಯಾಗಿ ರಾಜ್ಯದ ಮಹಿಳೆಯರಿಗೆ ರಾಜ್ಯ ಸರ್ಕಾರದಿಂದ ಭರ್ಜರಿಯಾದ ಬಂಪರ್ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇದು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ನ್ಯೂಸ್ ಆಗಿತ್ತು. ಈ ಮಾಹಿತಿ ನಿಮಗೆ ತುಂಬಾ ಅನುಕೂಲ ಆಗಿದೆ ಅಂತ ಅನ್ಕೋತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಎಲ್ಲ ಮಹಿಳೆಯರಿಗೆ, ನಿಮ್ಮ ಬಂಧು ಬಳಗ, ನಿಮ್ಮ ಅಕ್ಕಪಕ್ಕದ ಮನೆ ಎಲ್ಲರಿಗೂ ನಿಮ್ಮ ವಾಟ್ಸಪ್ ಫೇಸ್ಬುಕ್ ಮೂಲಕ ಶೇರ್ ಮಾಡಿ. ಯಾಕೆಂದರೆ ಈ ಸ್ಕೀಮ್ ಲಾಭವನ್ನು ಅವರು ಪಡೆದುಕೊಳ್ಳಲಿ, ನಿಮ್ಮಿಂದ ಒಂದು ಹೆಲ್ಪ್ ಆಗಲಿ ಸ್ನೇಹಿತರೆ. ಸೊ ಈ ಮಾಹಿತಿ ಇಷ್ಟ ಆಗಿದೆ ತಪ್ಪದೆ ಈ ವಿಡಿಯೋಗೆ ಲೈಕ್ ಕೊಟ್ಟು, ಹಾಗೆಯೇ ನೀವಿನ್ನು PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.